ನಮಸ್ಕಾರ ಸ್ನೇಹಿತರೆ. ಜೈಲು ಈ ಪದ ಕೇಳಿದ್ರೆ ಸಾಕು ಎದೆ ಒಂದು ಕ್ಷಣ ಡವಡವ ಅನ್ನತ್ತೆ. 4 ಗೋಡೆಗಳ ಮಧ್ಯೆ ಬಂದಿಯಾಗಿರೋ ಆ ಜಗತ್ತು ಹೇಗಿರುತ್ತೆ ಅನ್ನೋ ಕುತೂಹಲ ಪ್ರತಿಯೊಬ್ಬರಿಗೂ ಇರುತ್ತೆ. ಅದರಲ್ಲೂ ಕರ್ನಾಟಕದಲ್ಲಿ ಜೈಲು ಅಂದ ತಕ್ಷಣ ತಟ್ಟಂತ ನೆನಪಾಗೋದು ಬೆಂಗಳೂರಿನ ಪರಪ್ಪನ ಅಗ್ರಹಾರ. ಆದ್ರೆ ಪರಪ್ಪನ ಅಗ್ರಹಾರಕ್ಕೂ ಸೆಡ್ಡು ಹೊಡೆಯುವಂತಹ, ಅದರ ಹೆಸರು ಹೇಳಿದ್ರೆ ಸಾಕು ಕುಖ್ಯಾತ ರೌಡಿಗಳು ಸಹ ಬೆಚ್ಚಿ ಬೀಳುವ ಮತ್ತೊಂದು ಜೈಲಿದೆ. ಅದುವೇ ಗಣಿನಾಡು ಬಳ್ಳಾರಿಯ ಸೆಂಟ್ರಲ್ ಜೈಲ್. ಹೌದು, ಇತ್ತೀಚೆಗೆ ನಟ ದರ್ಶನ್ ಪ್ರಕರಣದಿಂದಾಗಿ ರಾಜ್ಯದ ಜೈಲುಗಳ ಬಗ್ಗೆ ದೊಡ್ಡ ಚರ್ಚೆಗೆ ನಡೀತಾಗಿದೆ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜ್ಯಾತಿಥ್ಯ ಸಿಕ್ತಿದೆ ಅನ್ನೋ ಆರೋಪ ಕೇಳಿ ಬಂದ ತಕ್ಷಣ ಅಧಿಕಾರಿಗಳು ಅವರನ್ನ ಶಿಫ್ಟ್ ಮಾಡಿದ್ದು ಇದೇ ಬಳ್ಳಾರಿ ಜೈಲಿಗೆ. ಯಾಕೆ ಬೆಂಗಳೂರನ್ನ ಬಿಟ್ಟು ರಾಜ್ಯದ ಬೇರೆಲ್ಲ ಜೈಲುಗಳನ್ನ ಬಿಟ್ಟು ಬಳ್ಳಾರಿಯನ್ನೇ ಆಯ್ಕೆ ಮಾಡಲಾಯಿತು? ಏನಿದೆ ಆ ಜೈಲಿನಲ್ಲಿ ಅಂತಹ ವಿಶೇಷ? ಅದರ ಇತಿಹಾಸವೇನು? ಕೈದಿಗಳು ಬಳ್ಳಾರಿ ಅಂದ್ರೆ ಯಾಕೆ ನಡುಕ್ತಾರೆ? ಬನ್ನಿ, ಇವತ್ತು ನಾವು ಬಳ್ಳಾರಿ ಜೈಲಿನ ಆ ರಣರೋಚಕ, ಭಯಂಕರ ಮತ್ತು ನಿಗೂಢ ಕಥೆಗಳನ್ನ ನಿಮ್ಮ ಮುಂದೆ ಇಡ್ತೀವಿ. ಈ ಕತೆ ಕೇಳಿದ ಮೇಲೆ ಬಳ್ಳಾರಿ ಜೈಲು ಅಂದ್ರೆ ನಿಮಗಿದ್ದ ಕಲ್ಪನೆಗೆ ಬದಲಾಗಿ ಹೋಗುತ್ತೆ, ಅದಂತೂ ಗ್ಯಾರಂಟಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ಬಳ್ಳಾರಿ ಜೈಲಿನ ಕತೆ ಶುರುವಾಗೋದು ಇವತ್ತು ನಿನ್ನೆದಲ್ಲ. ಇದು ಬರೋಬ್ಬರಿ 150 ವರ್ಷಗಳ ಹಿಂದೆ, ಬ್ರಿಟಿಷರ ಕಾಲದಲ್ಲಿ 1800ರಲ್ಲಿ ಬಳ್ಳಾರಿಯನ್ನ ಮದ್ರಾಸ್ ಪ್ರೆಸಿಡೆನ್ಸಿಗೆ ಸೇರಿಸಿದ ಮೇಲೆ ಬ್ರಿಟಿಷರಿಗೆ ಇದೊಂದು ಪ್ರಮುಖ ಸೈನಿಕ ಕೇಂದ್ರವಾಗಿತ್ತು. ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಬ್ರಿಟಿಷರ ವಿರುದ್ಧ ದಂಗೆ ಏಳುವವರನ್ನ, ದರೋಡೆಕೋರರನ್ನ, ಭಯಂಕರ ಅಪರಾಧಿಗಳನ್ನ ಇಡೋಕೆ ಒಂದು ಜಾಗ ಬೇಕಾಗಿತ್ತು. ಆಗ ಅಂದ್ರೆ 1872ರಲ್ಲಿ ಬಳ್ಳಾರಿಯಲ್ಲಿ ಮೊದಲ ಕಾರಾಗೃಹ ಸ್ಥಾಪನೆಯಾಯಿತು. ಆದ್ರೆ ಬ್ರಿಟಿಷರು ಕಟ್ಟಿದ್ದು ಒಂದಲ್ಲ, 3 ಜೈಲುಗಳನ್ನ. ಅಲ್ಲಿಪುರ ಜೈಲು ಇದೊಂದು ಮಿಲಿಟರಿ ಜೈಲು. ಬ್ರಿಟಿಷ್ ಸೈನ್ಯದ ನಿಯಮ ಮೀರಿದವರನ್ನ, ರಾಜಕೀಯ ಕೈದಿಗಳನ್ನ ಇಲ್ಲಿ ಇಡಲಾಗ್ತಾ ಇತ್ತು. ಇನ್ನು ಎರಡನೇದಾಗಿ ಟಿಬಿ ಸ್ಯಾನಿಟೋರಿಯಂ ಜೈಲು. ಕ್ಷಯ ರೋಗದಂತಹ ಕಾಯಿಲೆಗಿದ್ದ ಕೈದಿಗಳನ್ನ ಬೇರ್ಪಡಿಸಿ ಇಡಲು ಕಟ್ಟಿದ್ದ ವಿಶೇಷವಾದ ಜೈಲು ಇದಾಗಿತ್ತು. ಇನ್ನು ಮೂರನೇದಾಗಿ 1884ರಲ್ಲಿ ಕಟ್ಟಿದ ಬಳ್ಳಾರಿ ಸೆಂಟ್ರಲ್ ಜೈಲು. ಇವತ್ತಿಗೂ ಅಸ್ತಿತ್ವದಲ್ಲಿರುವ 16 ಎಕರೆ ವಿಸ್ತೀರ್ಣದ ಈ ಬೃಹತ್ ಜೈಲು. ಈ ಜೈಲುಗಳನ್ನ ಸುಮ್ಮನೆ ಕಟ್ಟಿರಲಿಲ್ಲ. ಕೈದಿಗಳು ತಪ್ಪಿಸಿಕೊಳ್ಳೋಕೆ ಸಾಧ್ಯವೇ ಆಗಬಾರ್ದು ಅನ್ನೋ ರೀತಿಯಲ್ಲಿ ಇದರ ವಿನ್ಯಾಸವನ್ನ ಮಾಡಲಾಗಿತ್ತು. 18 ಅಡಿ ಎತ್ತರದ ಬೃಹತ್ ಗೋಡೆಗಳು, ಸಣ್ಣ ಸಣ್ಣ ಗಾಳಿ ಬೆಳಕು ಬಾರದಂತಹ ಕೋಣೆಗಳು. ಅಷ್ಟಿಗಲ್ಲ, ಕೈದಿಗಳು ಗೋಡೆ ಹಾರಿ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ್ರೆ ಅವರಿಗೆ ಶಾಕ್ ಹೊಡೆಯಲು ವಿದ್ಯುತ್ ಬೇಲಿ ಕೂಡ ಅಳವಡಿಸಲಾಗಿತ್ತು ಅನ್ನೋ ಮಾತಿದೆ. ಆಗಿನ ಕಾಲಕ್ಕೆ ಇದು ಅದೆಷ್ಟು ಭಯಾನಕವಾಗಿತ್ತು ಅಂತ ನೀವೇ ಊಹಿಸಿಕೊಳ್ಳಿ. ಅಂಡಮಾನಿನ ಸೆಲ್ಯುಲಾರ್ ಜೈಲಿನ ನಂತರ ಅತಿ ಕಠಿಣ ಶಿಕ್ಷೆ ವಿಧಿಸುತ್ತಿದ್ದ ಜೈಲು ಅಂದ್ರೆ ಅದು ಬಳ್ಳಾರಿ ಜೈಲೇ ಆಗಿತ್ತು. ಸ್ನೇಹಿತರೆ, ಈ ಜೈಲು ಕೇವಲ ಕ್ರಿಮಿನಲ್ಗಳ ಅಡ್ಡೆಯಾಗಿರಲಿಲ್ಲ, ಇದು ಭಾರತದ ಸ್ವಾತಂತ್ರ್ಯ ಹೋರಾಟದ ಒಂದು ಪ್ರಮುಖ ಕೇಂದ್ರವೂ ಆಗಿತ್ತು. ನಿಮಗೆ ಗೊತ್ತಾ, ಮಹಾತ್ಮ ಗಾಂಧೀಜಿಯವರು 2 ಬಾರಿ ಈ ಜೈಲಿಗೆ ಭೇಟಿಯನ್ನ ನೀಡಿದ್ರು. ಅಷ್ಟೇಗಲ್ಲ, ಭಾರತದ ಮೊದಲ ಗವರ್ನರ್ ಜನರಲ್ ಆಗಿದ್ದಂತಹ ಸಿ ರಾಜಗೋಪಾಲಾಚಾರಿಯವರು ಕೂಡ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಕೆ ಕಾಮರಾಜ್, ಮುಂದೆ ಭಾರತದ ರಾಷ್ಟ್ರಪತಿಯಾಗಿದ್ದಂತಹ ನೀಲಂ ಸಂಜೀವ ರೆಡ್ಡಿ ಹಾಗೂ ದ್ರಾವಿಡ ಚಳುವಳಿಯ ನಾಯಕ ಇ.ವಿ. ರಾಮಸ್ವಾಮಿ ನಾಯ್ಕರವರಂತಹ 100 ದಿಗ್ಗಜ ನಾಯಕರನ್ನ ಬ್ರಿಟಿಷರು ಇದೇ ಜೈಲಿನಲ್ಲಿ ಬಂಧಿಸಿಟ್ಟಿದ್ರು. ಕತೆ ಇಲ್ಲಿಗೆ ಮುಗಿಯೋದಿಲ್ಲ ಸ್ನೇಹಿತರೆ. ಮೊದಲ ಮತ್ತು 2ನೇ ವಿಶ್ವ ಯುದ್ಧದ ಸಮಯದಲ್ಲಿ ಫ್ರಾನ್ಸ್, ಡೆನ್ಮಾರ್ಕ್ ಮತ್ತು ಟರ್ಕಿಯ ಯುದ್ಧ ಕೈದಿಗಳನ್ನ ಇಲ್ಲಿಗೆ ತಂದು ಹಾಕಲಾಗಿತ್ತು. ದುರಂತ ಅಂದ್ರೆ ಟರ್ಕಿಯ ರಾಜಕುಮಾರನೊಬ್ಬ ಇದೇ ಜೈಲಿನಲ್ಲಿ ಸಾವನ್ನಪ್ಪಿದ್ದ. ಅವನ ಸಮಾಧಿ ಇವತ್ತಿಗೂ ಕೂಡ ಬಳ್ಳಾರಿಯಲ್ಲೇ ಇದೆ. ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಎಲ್.ಕೆ. ಅಡ್ವಾಣಿ ಅವರಂತಹ ನಾಯಕರನ್ನು ಇದೇ ಬಳ್ಳಾರಿ ಜೈಲಿನಲ್ಲಿ ಇಡಲಾಗಿತ್ತು. ಹೀಗೆ ಬಳ್ಳಾರಿ ಜೈಲಿನ ಗೋಡೆಗಳು ಕೇವಲ ಅಪರಾಧಿಗಳ ಆರ್ತನಾದವನ್ನಷ್ಟೇ ಅಲ್ಲ, ಸ್ವಾತಂತ್ರ್ಯ ಹೋರಾಟಗಾರರ ಘೋಷಣೆಗಳನ್ನು ಸಹ ಕೇಳಿಸಿಕೊಂಡಿವೆ. ಸ್ನೇಹಿತರೆ, ಇತಿಹಾಸವಾಯಿತು. ಈಗಿನ ಬಳ್ಳಾರಿ ಜೈಲು ಹೇಗಿದೆ, ಕೈದಿಗಳ ಒಂದು ದಿನ ಹೇಗಿರುತ್ತೆ, ಅಲ್ಲಿ ಏನೆಲ್ಲ ಸೌಲಭ್ಯಗಳಿವೆ ಕೇಳಿದ್ರೆ ನೀವು ಒಂದು ಕ್ಷಣ ಶಾಕ್ ಆಗ್ತೀರಾ. ಮೊದಲನೇದಾಗಿ ಊಟದ ಮೆನುವನ್ನ ನೋಡೋಣ. ಕೈದಿಗಳಿಗೆ ಇಲ್ಲಿ ವಾರಕ್ಕೆ 7 ದಿನವೂ ಬೇರೆ ಬೇರೆ ತಿಂಡಿಗಳನ್ನ ಕೊಡ್ತಾರೆ. ಭಾನುವಾರ ಪುಲಾವನ್ನ ಕೊಡ್ತಾರೆ, ಸೋಮವಾರ ಟೊಮ್ಯಾಟೊ ಬಾತ್, ಮಂಗಳವಾರ ಚಿತ್ರಾನ್ನ, ಬುಧವಾರ ಅವಲಕ್ಕಿ, ಗುರುವಾರ ಪುಳಿಯೋಗರೆ, ಶುಕ್ರವಾರ ಉಪ್ಪಿಟ್ಟು ಮತ್ತು ಶನಿವಾರ ವಾಂಗಿಬಾತನ್ನ ನೀಡ್ತಾರೆ. ವಾರಕ್ಕೊಮ್ಮೆ ಅಂದ್ರೆ ಶುಕ್ರವಾರದಂದು ಮಾಂಸಾಹಾರಿಗಳಿಗೆ 90 ಗ್ರಾಂ ಮಟನ್ ಅಥವಾ 200 ಗ್ರಾಂ ಚಿಕನ್ ಅನ್ನ ಕೊಡ್ತಾರೆ. ಆದ್ರೆ ಕೈದಿಗಳ ಪ್ರಕಾರ ಊಟದ ಗುಣಮಟ್ಟ ಅಷ್ಟಕ್ಕಷ್ಟೇ ಅಂತ ಹೇಳುತ್ತಾರೆ. ಇನ್ನು ರುಚಿಯೇ ಇರೋದಿಲ್ವಂತೆ.
ಇನ್ನು ಇಲ್ಲಿ ಸಿಗುವಂತಹ ಸೌಲಭ್ಯಗಳನ್ನ ನೋಡೋದಾದ್ರೆ ಈ ಜೈಲಿನಲ್ಲಿ 16 ಹೈ ಸೆಕ್ಯೂರಿಟಿ ಸೆಲ್ಗಳಿವೆ. ಅತಿ ಅಪಾಯಕಾರಿ ಕೈದಿಗಳನ್ನ ಇಲ್ಲಿ ಇಡಲಾಗುತ್ತೆ. ಇಡೀ ಜೈಲನ್ನ 85 CCTV ಕ್ಯಾಮೆರಾಗಳು ಕಾಯ್ತಾ ಇವೆ. ಆದ್ರೆ ಒಳಗಿನ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ ಸ್ನೇಹಿತರೆ. ಶೌಚಾಲಯಗಳಲ್ಲಿ ಸರಿಯಾದ ವ್ಯವಸ್ಥೆಗಿಲ್ಲ, ಖಾಸಗಿತನವಿಲ್ಲ. ಕೆಲವೊಮ್ಮೆ ನೀರಿನ ಸಮಸ್ಯೆ ಕೂಡ ಇರುತ್ತಂತೆ. ಇನ್ನು ಹಣವಿದ್ದ ಕೈದಿಗಳಿಗೆ ವಿಶೇಷ ಸೌಲಭ್ಯವಿರುವ ಪ್ರಿವಿಲೇಜ್ಡ್ ರೂಮ್ಗಳು ಸಹ ಇವೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಅದಕ್ಕಿಂತ ಹೆಚ್ಚಾಗಿ ಬಳ್ಳಾರಿಯ ಹವಾಮಾನವೇ ಒಂದು ದೊಡ್ಡ ಶಿಕ್ಷೆ. ಬೇಸಿಗೆಯಲ್ಲಿ ಇಲ್ಲಿನ ತಾಪಮಾನ 45 ಡಿಗ್ರಿ ಸೆಲ್ಸಿಯಸ್ ದಾಟುತ್ತೆ. ಅಂತಹ ಸುಡು ಬಿಸಿಲಿನಲ್ಲಿ ಕಡಿಮೆ ಸೌಲಭ್ಯ ಇರುವ ಆ ಕೋಣೆಗಳಲ್ಲಿ ಇರೋದನ್ನ ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಇದೇ ಕಾರಣಕ್ಕೆ ಬಳ್ಳಾರಿ ಜೈಲನ್ನ ನರಕ ಅಂತ ಸಹ ಕರೀತಾರೆ. ಸ್ವಾತಂತ್ರ್ಯದ ನಂತರ ಬಳ್ಳಾರಿ ಜೈಲು ರಾಜ್ಯದ ಅತ್ಯಂತ ಕುಖ್ಯಾತ ಅಪರಾಧಿಗಳ 2ನೇ ಮನೆಯಾಯಿತು. ಡೆಡ್ಲಿ ಸೋಮ, ಭೀಮಾ ತೀರದ ಹಂತಕರು, ಬೆಂಗಳೂರಿನ ಕೆಜಿ ಹಳ್ಳಿ ಡಿಜಿ ಹಳ್ಳಿ ಗಲಭೆಯ ಆರೋಪಿಗಳು, ಸಿದ್ದಾಪುರ ಮಹೇಶನ ಗ್ಯಾಂಗಿನ ಸದಸ್ಯರು, ಹೀಗೆ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತೆ. ಒಂದು ಕಾಲದಲ್ಲಿ ಜೈಲಿನೊಳಗೆ ಡ್ರಗ್ಸ್, ಗಾಂಜಾ, ಮೊಬೈಲ್ ಫೋನ್ಗಳು ಸಿಗೋದು ಸಾಮಾನ್ಯ ಎನ್ನುವಂತಿತ್ತು. ಆದ್ರೆ ಇತ್ತೀಚೆಗೆ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಸಿಬ್ಬಂದಿಗಳಿಗೆ ಬಾಡಿ ಓನ್ ಕ್ಯಾಮೆರಾವನ್ನ ನೀಡಲಾಗಿದೆ. ಹೀಗಾಗಿ ಹಳೆಯ ಚಟುವಟಿಕೆಗಳಿಗೆ ಈಗ ಬ್ರೇಕ್ ಬಿದ್ದಿದೆ. ಆದ್ರೂ ಕೂಡ ಬಳ್ಳಾರಿ ಜೈಲು ಅಂದ್ರೆ ಅದು ರೌಡಿಗಳನ್ನ, ಕುಖ್ಯಾತ ಅಪರಾಧಿಗಳನ್ನ ಹದ್ದುಬಸ್ತಿನಲ್ಲಿಡೋ ಜಾಗ ಅನ್ನೋ ಹೆಸರು ಮಾತ್ರ ಹಾಗೆ ಉಳಿದಿದೆ. ಸ್ನೇಹಿತರೆ, ಈಗ ಮತ್ತೆ ದರ್ಶನ್ ವಿಚಾರಕ್ಕೆ ಬರೋಣ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಬೇರೆ ರೌಡಿಗಳ ಜೊತೆ ಆರಾಮಾಗಿದ್ದಾರೆ ಅನ್ನೋ ಫೋಟೋ ವೈರಲ್ ಆದ ತಕ್ಷಣ ಪೊಲೀಸರು ಮತ್ತು ಸರ್ಕಾರಕ್ಕೆ ಒಂದು ಸಂದೇಶವನ್ನ ಕಳುಹಿಸಬೇಕಾಗಿತ್ತು. ಕಾನೂನಿನ ಮುಂದೆ ಎಲ್ಲರೂ ಸಮಾನರು, ಯಾರೇ ತಪ್ಪು ಮಾಡಿದ್ರೂ ಅವರಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಅನ್ನೋ ಸಂದೇಶ. ಅದಕ್ಕಾಗಿ ಅವರು ಆಯ್ಕೆ ಮಾಡಿಕೊಂಡಿದ್ದೇ ಬಳ್ಳಾರಿ ಜೈಲನ್ನ. ಯಾಕಂದ್ರೆ ಮಾನಸಿಕ ಒತ್ತಡ. ಬಳ್ಳಾರಿ ಜೈಲಿನ ಇತಿಹಾಸ, ಅದರ ಕಠಿಣ ಪರಿಸ್ಥಿತಿಗಳು ಯಾವುದೇ ಕೈದಿಯ ಮನೋಸ್ಥೈರ್ಯವನ್ನ ಕುಗ್ಗಿಸಿಬಿಡ್ತವೆ. ಇನ್ನು ಭದ್ರತೆ ಬಗ್ಗೆ ಹೇಳೋದಾದ್ರೆ ಇದು ಹೈ ಸೆಕ್ಯೂರಿಟಿ ಜೈಲು. ಇಲ್ಲಿಂದ ಹೊರಗಿನ ಸಂಪರ್ಕ ಸಾಧಿಸೋದು, ಪ್ರಭಾವ ಬೀರೋದು ಅಷ್ಟು ಸುಲಭವಲ್ಲ. ಇನ್ನು ಕಠಿಣ ಪರಿಸ್ಥಿತಿ ಇರುತ್ತೆ. ಬಳ್ಳಾರಿಯ ಬಿಸಿಲು, ಅಲ್ಲಿನ ವಾತಾವರಣ, ಹಳೆಯ ಕಟ್ಟಡಗಳು ಇವೆಲ್ಲವೂ ಕೈದಿಗಳಿಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಒಂದು ರೀತಿಯ ಶಿಕ್ಷೆಗೆ ಸರಿ. ಒಟ್ಟಿನಲ್ಲಿ ದರ್ಶನ್ರನ್ನ ಬಳ್ಳಾರಿಗೆ ಶಿಫ್ಟ್ ಮಾಡಿದ್ದರ ಹಿಂದೆ ಇಲ್ಲಿ ಆಟ ನಡೆಯಲ್ಲ ಅನ್ನೋ ಕಠಿಣ ಸಂದೇಶ ಅಡಗಿದೆ. ಸ್ನೇಹಿತರೆ, ಬಳ್ಳಾರಿ ಜೈಲು ಕೇವಲ ಒಂದು ಕಟ್ಟಡವಲ್ಲ, ಅದೊಂದು ಜೀವಂತ ಇತಿಹಾಸ. ಬ್ರಿಟಿಷರ ದಬ್ಬಾಳಿಕೆಯಿಂದ ಹಿಡಿದು ಸ್ವತಂತ್ರ ಹೋರಾಟದ ತ್ಯಾಗದವರೆಗೆ, ಕುಖ್ಯಾತ ಅಪರಾಧಿಗಳ ಕ್ರೌರ್ಯದಿಂದ ಹಿಡಿದು ಇಂದಿನ ಹೈ ಪ್ರೊಫೈಲ್ ಪ್ರಕರಣಗಳವರೆಗೆ ಎಲ್ಲದಕ್ಕೂ ಈ ಗೋಡೆಗಳು ಮೂಕ ಸಾಕ್ಷಿಯಾಗಿವೆ. ಕಾಲ ಬದಲಾಗಿದೆ, ಕಟ್ಟಡಗಳು ಅಳಿಯದಾಗಿವೆ. ಆದರೆ ಬಳ್ಳಾರಿ ಜೈಲಿನ ಹೆಸರು ಕೇಳಿದ್ರೆ ಇಂದಿಗೂ ಉಂಟಾಗುವ ಆ ನಡುಕ ಮಾತ್ರ ಕಡಿಮೆಯಾಗಿಲ್ಲ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಬಳ್ಳಾರಿ ಜೈಲಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿಯವರೆಗೂ ಧನ್ಯವಾದಗಳು.